ಅಧ್ಯಕ್ಷರೇ ವಿಧಾನಸಭೆ ಘೋಷಣೆ ಮಾಡಿ ರಾಜ್ಯದಲ್ಲಿರುವ ಸರ್ಕಾರ ಬಂದಾಗಿನಿಂದ ಪ್ರತಿದಿನ ಒಂದಿಲ್ಲೊಂದು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದ ಜನಸಾಮಾನ್ಯರ ರೈತರ ಮಠ ಮಂದಿರಗಳಿಗೆ ಕೂಲಿ ಕಾರ್ಮಿಕರಿಗೆ ಒಂದಿಲ್ಲೊಂದು ದರದಲ್ಲಿ ತೊಂದರೆ ಕೊಡುತ್ತಿದೆ. ಕಾರಣ ಪ್ರಮುಖವಾಗಿ ವಾಲ್ಮೀಕಿ ಹಗರಣ, ಮುಡಾ ಹಗರಣ, ವಕ್ಫ್ ಹಗರಣ ಇವುಗಳಿಂದ ಜನರು ಬೇಸತ್ತು ರೈತರು ಮಠ ಮಂದಿರರು ಹೋರಾಟ ಮಾಡುತ್ತಿರುವಾಗ ಅಲ್ಲದೆ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮೀಣ ಸುಧಾರಣೆಗೆ ಸರ್ಕಾರ ಸಮರ್ಪಕ ಅನುದಾನ ವಸತಿ ಕೊಡದೆ ಸತಾಯಿಸುತ್ತಿದ್ದು, ಅಲ್ಲದೆ ಈಗ ಸದ್ಯ ರಾಜ್ಯ ತುಂಬೆಲ್ಲ ಗ್ಯಾರಂಟಿಗಾಗಿ BPL ಕಾರ್ಡ್ ರದ್ದು, ಮತ್ತೊಂದು ಮುಗದೊಂದು ಸರ್ಕಾರದಲ್ಲಿರುವ ಮುಖ್ಯಮಂತ್ರಿಗಳದ್ದು ಒಂದು ಹೇಳಿಕೆ, ಆದರೆ 6 ಮಂತ್ರಿಗಳದ್ದು ಒಂದು ಹೇಳಿಕೆ, ಗೃಹಲಕ್ಷ್ಮಿಗೆ ಸಂಬಂಧಿಸಿದ ಮಂತ್ರಿಗಳದ್ದು ಒಂದು ಹೇಳಿಕೆ. ಹೀಗಿರುವಾಗ ರಾಜ್ಯದಲ್ಲಿ ಮತದಾರರು ಜನಸಾಮಾನ್ಯರು ಬೇಸತ್ತು, ವಿಶೇಷವಾಗಿ ಮಹಿಳೆಯರು ಸರ್ಕಾರಕ್ಕೆ ವಿರೋಧಿಸುವ ಕಾಲ ಸನ್ನಿಹಿತವಾಗಿದೆ. ಹೀಗಾಗಿ ಪಡಿತರ ಚೀಟಿ ರದ್ದು ಮಾಡುವುದನ್ನು ಕೂಡಲೇ ಕೈಬಿಡಬೇಕು. ಇಲ್ಲದಿದ್ದರೆ ಪ್ರತಿ ಗ್ರಾಮಗಳಲ್ಲಿ ಮನೆಯಿಂದ ಪ್ರತಿಯೊಬ್ಬರು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅಣಿಯಾಗಲು ಸಜ್ಜಾಗಿದ್ದಾರೆ. ಕಾರಣ ಮುಖ್ಯಮಂತ್ರಿಗಳು ಪಡಿತರ ಚೀಟಿ ರದ್ದು ಮಾಡಲು ಹಲವು ಮಾನದಂಡಗಳನ್ನು ಜಾರಿಗೆ ತರುತ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆದಾಯ ತೆರಿಗೆ, GST ಬಗ್ಗೆ ಹೇಳುತ್ತಿದ್ದಾರೆ. ಜಮೀನಿಲ್ಲದ ವ್ಯಕ್ತಿಗಳು ಸಹ ಸ್ವಯಂ ಉದ್ಯೋಗಕ್ಕಾಗಿ ಸಾಲಗಳನ್ನು ಪಡೆಯಬೇಕಾದರೆ ಬ್ಯಾಂಕುಗಳಲ್ಲಾಗಲಿ ಸಹಕಾರಿ ಸಂಸ್ಥೆಗಳಲ್ಲಿ IT ರಿಟರ್ನ್ ಅಥವಾ GST ಮಾಡಿದರೆ ಸಾಲ ಸಿಗುತ್ತದೆ. ಮನವಿಯನ್ನು ಕೊಟ್ಟಿವಿ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು BPL ಕಾರ್ಡ್ಗಳನ್ನು ರದ್ದು ಮಾಡಂತ ಆದೇಶ ಕೊಟ್ಟಿದ್ದಾರೆ. ಯಾಕೆಂದ್ರೆ 5 ಎಕರೆ ಮೇಲಿನವ್ರಿಗೆ ಆದೇಶ ಮಾಡ್ತಾರೆ, ಟ್ಯಾಕ್ಸ್ ಕಟ್ಟೋರ್ಗೆ ಆದೇಶ ಮಾಡ್ತಾರೆ, ಕೂಲಿ ಕಾರ್ಮಿಕ ಆದೇಶ ಮಾಡ್ತಾರೆ. ಸಾವಿರಾರು ಗಂಟಲೆ BPL ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ರದ್ದು ಮಾಡ್ತಾರೆ ಅಂದ್ರೆ ಅವ್ರು ಗ್ಯಾರಂಟಿ ಯೋಜನೆಗಳು ಕೊಡ್ಲಾಕ ನೀಡುತ್ತಾ ಇಲ್ಲ, ಅದಕ್ಕೆ ರದ್ದು ಮಾಡ್ತಾ ಇದ್ದಾರೆ. ಅವು ಗ್ಯಾರಂಟಿಗಳು ಶಾಶ್ವತ ಅಲ್ಲ. ಯಾಕೆಂದ್ರೆ ಒಂದು ಕುಟುಂಬ BPL ಕಾರ್ಡ್ ರದ್ದು ಮಾಡಿದ್ರೆ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಆರಾಮಿರ್ಲಿಕ್ಕೂ ಅದು ಕಾರ್ಡ್ ಮೇಲೆ ನಾವು ಹಾಸ್ಪಿಟಲ್ ತೋರಿಸುವಂಥ ರೈತರು, ಕೂಲಿ ಕಾರ್ಮಿಕರು ಇದ್ದಾರೆ. ಅಂಥ ಕಾರ್ಡ್ಗಳನ್ನ ರದ್ದು ಮಾಡಿ ಹೋಗಿದ್ರಂದ್ರೆ ನಮ್ಮ ಜೀವಂತ ಪರ್ಯಂತ BPL ಕಾರ್ಡನ್ನು ನಾವು ಕಾಣಂಗಿಲ್ಲ. ಯಾವುದೇ ಸರ್ಕಾರ ಹೋಗ್ತೈತಿ ಬರ್ತೈತಿ. ಈ ವಿಷಯದಾಗ ನಮ್ಮ ಆರೋಗ್ಯ ಭಾಗ್ಯದಲ್ಲಿ ಆಗಲಿ ನಾವು ಇದ್ರ ಅನೇಕ ಯೋಜನೆಗಳಲ್ಲಿ ನಾವು ನಮ್ಮ ಹಾಸ್ಪಿಟಲ್ ತರ ನಾವು ತೋರಿಸ್ಕೊತೀವಿ. ಈ ಗ್ಯಾರಂಟಿ ಭಾಗ್ಯದಿಂದ ಸರ್ಕಾರ ದಿವಾಳಿ ಆಗಿದೆ. ಸ್ಪಷ್ಟವಾಗಿ ಅದು ಕೊಡ್ಲಾಕ ಇದಿಲ್ಲ. ನಮ್ಮ ಟ್ಯಾಕ್ಸ್ನಲ್ಲಿ ರಗಡ್ ಟ್ಯಾಕ್ಸ್ ಕೊಡ್ತೀವಿ, ಕಬ್ಬಿನಿಂದ ಟ್ಯಾಕ್ಸ್ ಕೊಡ್ತೀವಿ, ರಗಡ್ ಟ್ಯಾಕ್ಸ್ ಕೊಡ್ತೀವಿ. ನಮ್ಮ ಅಕ್ಕಿ ಸಲುವಾಗಿ ನಮ್ಮ ರೈತರಿಗೆ ಬಾಬಾಗೌಡ ಪಾಟೀಲ್ರ ಪ್ರತಿಷ್ಠಾನದ ವತಿಯಿಂದ ರಾಜ್ಯ ಸರ್ಕಾರಕ್ಕಾಗಿಯೂ ರಾಜ್ಯದ ರಾಜ್ಯಪಾಲರಿಗೂ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಕಾರಣ ಇಷ್ಟೇ, ರಾಜ್ಯದಲ್ಲಿರುವ ಸರ್ಕಾರ ಬಂದಾಗಿನಿಂದ ಒಂದಿಲ್ಲೊಂದು ಹಗರಣದಲ್ಲಿ ಮುಳುಗಿತ್ತು. ಅದರಲ್ಲಿ ಪ್ರಮುಖವಾಗಿ ಮುಡಾ ಹಗರಣ, ವಾಲ್ಮೀಕಿ ಹಗರಣ, ವಕ್ಫ್ ಹಗರಣ, ಅದೇ ರೀತಿ HSRP ಅಂತ ನಂಬರ್ ಪ್ಲೇಟ್, ಇದೇ ವಿಷಯವನ್ನು ಪ್ರತಿದಿನ ಪ್ರತಿಯೊಂದು ಥರದಲ್ಲಿ ಪ್ರತಿಯೊಬ್ಬರನ್ನು ಸತಾಯಿಸುತ್ತಿದ್ದು, ಈಗ ಗ್ಯಾರಂಟಿ ಯೋಜನೆ ಹಣ ಹೊಂದಿಸಿಕೊಳ್ಳುವ ಸಲುವಾಗಿ ಪಡಿತರ ಚೀಟಿಯನ್ನು ರದ್ದು ಮಾಡುತ್ತಿರುವುದು ಖಂಡನೀಯ ಎಂದು ಬಾಬಾಗೌಡ ಪಾಟೀಲರ ಅಭಿಮಾನಿಗಳಾಗಿ ನಾವು ಖಂಡಿಸುತ್ತೇವೆ. ಈ ಕೂಡಲೇ ಪ್ರತಿಯೊಬ್ಬರಿಗೂ ಅದು ಅಲ್ಲ ಅನ್ನುವಂಥದನ್ನೆಲ್ಲ ನಕಲಿ ಅಂಕ ಚೀಟಿ, ನಕಲಿ ಅಂಕಪಟ್ಟಿ ಅನ್ನುವಂಥದನ್ನು ಕೊಡೋರು ಇವರ, ಅದೇ ರೀತಿ ನಕಲಿ ಪಡಿತರ ಚೀಟಿ ಅನ್ನುವಂಥದನ್ನು ಕೊಡುವಂಥವ್ರು ಇವ್ರದೇ ಸರ್ಕಾರ, ಇವ್ರದೇ ಅಧಿಕಾರಿಗಳು. ಇವರ ನಕಲಿ ಅಂತಾರು, ಇವರ ಒರಿಜಿನಲ್ ಅಂತಾರ. ಅಂದ್ರೆ ಇವ್ರ ಸರ್ಕಾರ ನಡೆಸುವಂಥವ್ರ ನಕಲಿನೋ ಏನು ಒರಿಜಿನಲ್ ಅನ್ನುವಂಥದ್ದು ನಮ್ಮ ಜನಸಾಮಾನ್ಯರಿಗೆ, ರೈತರಿಗೆ, ಶೋಷಿತರಿಗೆ, ಕೂಲಿ ಕಾರ್ಮಿಕ ದಿನದರಿಗೆ ತಿಳಿದಂಥದ್ದಾಗೈತಿ. ಅದಕ್ಕೆ ಪ್ರತಿಯೊಬ್ಬರಿಗೂ ಪಡಿತರ ಏನು ಕೊಡಾಕತ್ತಾರ, ಎಲ್ಲರಿಗೂ ಅನ್ನ ಭಾಗ್ಯ ಅನ್ನುವಂಥದ್ದು ದೊರಕಬೇಕು. ಯಾವ ಪಡಿತರ ಚೀಟಿ ಅನ್ನುವಂಥದ್ದನ್ನು ರದ್ದು ಮಾಡಬಾರ್ದು. ಇದೇ ರೀತಿ ಮುಂದೆ